ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಿಂದ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಷಯದಲ್ಲಿ ಕಾಲಾಗಿರುವಂತಹ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಕರ್ನಾಟಕ ರಾಜ್ಯ ಮುಕ್ತ ವಿಷಯದಿಂದ ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಕೊಡ್ತಿರುವಂತಹ ಒಂದೇ ಒಂದು ವಿಷಯ ಇದೆ ಅಂದರೆ ಅದು ಕರ್ನಾಟಕ ರಾಜ್ಯ ಮುಕ್ತ ವಿಷಯದ ಅಂದರೆ KSOU. ಇದು ನ್ಯಾಕ್ನಿಂದ ಸರ್ಟಿಫಿಕೇಟ್ ಪಡೆದಿರುವಂತಹ ಒಂದು ಒಳ್ಳೆಯ ವಿಷಯ ಇದೆ. ಅದೇ ಥರ NIRF ಸೆಕೆಂಡ್ ರ್ಯಾಂಕ್ ಪಡೆದಿರುವಂತಹ ಒಂದು ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಷಯದಿದೆ. ಇದು ಬೇರೆ ಬೇರೆ ಕೋರ್ಸ್ಗಳಿಗೆ ಕಾಲ್ ಮಾಡಿದೆ. ಯಾವ ಕೋರ್ಸು ಇದೆ, ಯಾವಾಗ ಅಡ್ಮಿಷನ್ ಆಗಬೇಕು, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು, ಅದು ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ. ಓಕೆ, ODL ಶಿಕ್ಷಣ ಕ್ರಮ ಪ್ರವೇಶಾತಿ ಅಧಿಸೂಚನೆ 25-26 ಜನವರಿ ಆವೃತ್ತಿಯಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ODL ಅಂದರೆ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತೇಳಿ, ಇದು ಆನ್ಲೈನಲ್ಲ ಆಫ್ಲೈನಲ್ಲಿ ನಡೆಯುವಂಥದ್ದು. ಆದರೆ ಹೆಸರು ಮಾತ್ರ ODL ಅಂತೇಳಿ ಕೊಟ್ಟಿದ್ದಾರೆ. ವಿಷಯದಲ್ಲಿ ಕೊಡ್ತಿದ್ದಾರೆ 2025-26 ಜನವರಿ ಆವೃತ್ತಿಯಲ್ಲಿ ODL ಮಾದರಿಯ ಆಫ್ಲೈನ್ ಅಂತೇಳಿ ಬ್ರಾಕೆಟ್ಲಿ ಕೊಡ್ತಿದ್ದಾರೆ. ಆಫ್ಲೈನ್ನ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿ ಬಗೆಗೆ ಅಂತೇಳಿ. ಅಂದರೆ ವರ್ಷದಲ್ಲಿ 2 ಬಾರಿ ಇವರು ಪ್ರವೇಶಾತಿನ ಕೊಡ್ತಾರೆ. PG ಮತ್ತು UG ಕೋರ್ಸ್ಗಳೇ, ಅದೇ ಥರ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಕೂಡ. ಅಂದರೆ ಜೂನಲ್ಲಿ ಒಂದು ಅಧಿಸೂಚನೆ ಆಗುತ್ತೆ ಅಡ್ಮಿಷನ್ಗೆ, ಅದೇ ಥರ ಜನವರಿಯಲ್ಲಿ ಕೂಡ ಒಂದು ಅಧಿಸೂಚನೆ ಹೊಡಿಸ್ತಾರೆ. ಇದು ಜನವರಿ ಅಧಿಸೂಚನೆ 25-26ನೇ ಸಾಲಿಗೆ. ಓಕೆ, ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಯಾವ ಕೋರ್ಸ್ ಇದೆ, ಯಾವ್ಯಾವ ಕೋರ್ಸ್ಗೆ ಏನೇನು ಕ್ವಾಲಿಫಿಕೇಷನ್ ಇದೆ ಅದೆಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ UG ಕ್ರಮಗಳಂತ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಡಿಗ್ರಿ ಅಂತ ಅನ್ಕೋಣ. ಓಕೆ, ಯಾವ್ಯಾವ ಕೋರ್ಸ್ ಇದೆ? BAದಲ್ಲಿ ನಾನ್ CBS ಕೋರ್ಸ್ ಇದೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ವಾರ್ಷಿಕವಾಗಿ ಪರೀಕ್ಷೆ ನಡೆದಿದೆ, 3 ವರ್ಷಗಳ ಕಾಲಾವಧಿ. ಅದೇ ಥರ BCom ಕೂಡ ನಾನ್ CBS ಕೋರ್ಸ್ ಇದೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಕೋರ್ಸ್ ಇದೆ. ವಾರ್ಷಿಕವಾಗಿ ನಡೆಯುವಂಥ ಪರೀಕ್ಷೆ ಇದು 3 ವರ್ಷಗಳ ಕಾಲಾವಧಿ. ಅದರ BLS ಅಂತ ಕೊಟ್ಟಿದ್ದಾರೆ, ಬ್ಯಾಚಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತೇಳಿ. ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಸೆಮಿಸ್ಟರ್ನಲ್ಲಿ ಎಕ್ಸಾಮ್ ನಡೆಯುತ್ತೆ, 1 ವರ್ಷದ ಕಾಲಾವಧಿ. ಅದೇ ಥರ BSc ಸಾಮಾನ್ಯ ಅಂತೇಳಿ ಕೊಡ್ತಿದ್ದಾರೆ. ಇದು ಕೂಡ ಇಂಗ್ಲೀಷ್ ಮಾಧ್ಯಮ ನಡೀತಿದ್ರು. 5 ಕಾಂಬಿನೇಷನ್ ಇದೆ. ಅಂದರೆ PCM ಇದೆ, PMCS ಇದೆ, CBZ ಇದೆ, CBES ಇದೆ, ಅದೇ ಥರ CZES ಇದೆ, CBES ಇದೆ. 2 ಕೋರ್ಸ್ಗಳಿದ್ದಾವೆ. ಒಟ್ಟು 5 ಕಾಂಬಿನೇಷನ್ಗಳು ಇಂಗ್ಲೀಷ್ ಮಾಧ್ಯಮ ನಡೆಯುತ್ತೆ. ಇದು ಸೆಮಿಸ್ಟರ್ ಪಠ್ಯಕ್ರಮ 3 ವರ್ಷಗಳು. ಅದೇ ಥರ BSc ಆನರ್ಸ್ IT ಅಂತ ಇದೆ. ಇದು ಕೂಡ 3 ವರ್ಷದ ಕೋರ್ಸ್ ಆಗಿದೆ, ಇಂಗ್ಲೀಷ್ ಮಾಧ್ಯಮ ನಡೆಯುತ್ತೆ. BC ಇದೆ, ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. BBA ಬ್ಯಾಚಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದೆ. BS ಬ್ಯಾಚಲರ್ ಆಫ್ ಸೋಷಿಯಲ್ ವರ್ಕ್ ಇದೆ. ಇಷ್ಟು ಕೂಡ UG ಶಿಕ್ಷಣ ಕ್ರಮಗಳು ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಇದೆ. ಇವೆಲ್ಲವೂ ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುತ್ತದೆ. ಇವಿಷ್ಟು ಕೂಡ ಸೆಮಿಸ್ಟರ್ ಮಾಧ್ಯಮದಲ್ಲಿ ನಡೆಯುತ್ತೆ, 3 ವರ್ಷದ ಕಾಲಾವಧಿ. ಅದೇ ಥರ PG ಶಿಕ್ಷಣ ಕ್ರಮಗಳು ಅಂತೇಳಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಅಂದರೆ MA MCom MSc ಈ ಥರ ಕೋರ್ಸ್ಗಳಿದೆ. ಇಲ್ಲಿ MA ಕನ್ನಡ ಇದೆ, ಕನ್ನಡ ಮಾಧ್ಯಮದಲ್ಲಿರುತ್ತೆ. ಇದು 2 ವರ್ಷದ ಸೆಮಿಸ್ಟರ್ ಕೋರ್ಸಲ್ಲಿ. MA ಇಂಗ್ಲೀಷ್ ಮಾಧ್ಯಮದಲ್ಲಿದೆ. MA ಹಿಂದಿ ಮಾಧ್ಯಮದಲ್ಲಿದೆ. MA ಸಂಸ್ಕೃತ, ಕನ್ನಡ ಮತ್ತು ಇಂಗ್ಲೀಷ್ 2 ಮಾಧ್ಯಮದಲ್ಲಿದೆ. MA ಉರ್ದು ಇದೆ, MA ತೆಲುಗು ಇದೆ, MA ಇತಿಹಾಸ, MA ಅರ್ಥಶಾಸ್ತ್ರ, MA ರಾಜ್ಯಶಾಸ್ತ್ರ, MA ಸಮಾಜಶಾಸ್ತ್ರ, MA ಸಾರ್ವಜನಿಕ ಆಡಳಿತ, MA ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಂತೇಳಿ. MA ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮದಲ್ಲಿ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಅಂತೇಳಿ. ಅದೇ ಥರ MA ಶಿಕ್ಷಣ, MA ಎಜುಕೇಷನ್ ಇದೆ. MCom ಕೋರ್ಸ್ ಇದೆ, ಮಾಸ್ಟರ್ ಆಫ್ ಕಾಮರ್ಸ್ ಇದೆ. MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. MSW ಕೋರ್ಸ್ಗಳು ಕೂಡ ಇದೆ. MCA ಇದೆ, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. MBA ಅಂತೇಳಿದೆ, ಇದು 1 ವರ್ಷದ ಕೋರ್ಸ್ ಮಾತ್ರ. ಉಳಿದೆಲ್ಲದೂ ಕೂಡ 2 ವರ್ಷದ ಕೋರ್ಸ್ ಆಗಿದೆ. MBA ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಇದು ಕೂಡ 1 ವರ್ಷದ ಕೋರ್ಸ್ ಆಗಿದೆ. ಅದೇ ಥರ MSc ಕೋರ್ಸ್ಗಳಲ್ಲಿ ಕೊಡ್ತಾ ಇದ್ದಾರೆ. MSc ಫಿಸಿಕ್ಸ್, MSc ಭೌತಶಾಸ್ತ್ರ ಇದೆ, MSc ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, MSc ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್, MSc ಡಾಟಾ ಸೈನ್ಸ್ ಇದೆ, MSc ಕಂಪ್ಯೂಟರ್ ಸೈನ್ಸ್ ಇದೆ, MSc ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, MSc ಪರಿಸರ ವಿಜ್ಞಾನ, MSc ಎನ್ವೈರನ್ಮೆಂಟಲ್ ಸೈನ್ಸ್ ಇದೆ, MSc ಭೂಗೋಳಶಾಸ್ತ್ರ ಇದೆ, MSc ಸಸ್ಯಶಾಸ್ತ್ರ ಇದೆ, MSc ಪ್ರಾಣಿಶಾಸ್ತ್ರ ಇದೆ, MSc ಅರ್ಥ ಸೈನ್ಸಸ್ ಇದೆ, MSc ಜೀವ ವಿಜ್ಞಾನ ಇದೆ. ಇಷ್ಟು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುವಂಥ ಕೋರ್ಸ್ಗಳಾಗಿದೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಕೋರ್ಸ್ ಆಗಿದೆ. ಓಕೆ, ಇಷ್ಟು ಕೂಡ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿದ್ದಾವೆ. PG ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಇದೆ. ಇವೆಲ್ಲವೂ ಕೂಡ 2 ವರ್ಷದ ಕೋರ್ಸ್ಗಳಾಗಿದ್ದಾವೆ. ಇದು ಕೂಡ ಸೆಮಿಸ್ಟರ್ ಸ್ಕೀಮಲ್ಲಿ ನಡೆಯುವಂಥದ್ದು. MBA ಮಾತ್ರ 1 ವರ್ಷದ ಕೋರ್ಸ್ ಆಗಿದೆ. ಅದೇ ಥರ ನೆಕ್ಸ್ಟು ಸೆಕ್ಷನ್ಗೆ ಬರೋದಾದರೆ PG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು 10+2+3 ಆಧಾರಿತ ಅಂತ ಕೊಡಿದ್ದಾರೆ. 10+2+3 ಅಂದರೆ 10 ವರ್ಷದ ನೀವು ಸ್ಕೂಲ್ ಎಜುಕೇಷನ್ ಪಡೆದಿರಬೇಕಾಗುತ್ತೆ. 2 ವರ್ಷ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕಾಗುತ್ತೆ. ಅದೇ ಥರ 3 ವರ್ಷದ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಇವು 3 ಮಾಡಿರೋರು PG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಕ್ಕೆ ನೀವು ಅಪ್ಲಿಕೇಶನ್ ಹಾಕೋಬೋದಾಗುತ್ತೆ. ಇಲ್ಲಿ PG ಸರ್ಟಿಫಿಕೇಟ್ ಇನ್ ಇಂಗ್ಲೀಷ್ ಇದೆ, ಕಮ್ಯುನಿಕೇಟಿವ್ ಇಂಗ್ಲೀಷ್ ಇದೆ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, ಕುವೆಂಪು ಸಾಹಿತ್ಯ, ಹಣಕಾಸು ನಿರ್ವಹಣೆ, ಮಾನವ ಸಂಪನ್ಮೂಲ ನಿರ್ವಹಣೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಅದೇ ಥರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅಂಬೇಡ್ಕರ್ ಸ್ಟಡೀಸ್, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್, ಭಾಷಾ ವಿಜ್ಞಾನ, ಇಷ್ಟು ಕೂಡ ಇಂಗ್ಲೀಷ್ ಮಾಧ್ಯಮದ. ಪತ್ರಿಕೋದ್ಯಮ ಮತ್ತು ಸಂವಹನ ಮಾತ್ರ ಇಲ್ಲಿ
ಏನಾಗಿದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಾಧ್ಯಮ ಕೂಡ ಇದ್ದಾವೆ, ಉಳಿದೆಲ್ಲದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಇದು ಪಿ ಜಿ ಶಿಕ್ಷಣ ಕ್ರಮಗಳು ವಾರ್ಷಿಕವಾಗಿ ಪರೀಕ್ಷೆ ನಡೆಯುತ್ತೆ, 1 ವರ್ಷದ ಕಾಲಾವಧಿ. ಇಲ್ಲಿ ನೀವು ಬರೀ ಪಿ ಜಿ ಮಾಡ್ಕೊಂಡ್ರೆ ಇವತ್ತು ಒಂದು ಇದು ಸಾಕಾಗೋದಿಲ್ಲ. ನೀವು ಪಿ ಜಿ ಜೊತೆಗೆ ಒಂದು ಪಿ ಜಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿದ್ರೆ ನಿಮ್ಮ ಜಾಬಿಗೆ ಒಂದು ಒಳ್ಳೆ ಅಡ್ವಾಂಟೇಜಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಪಿ ಜಿ ಮಾಡ್ಬೇಕಾದ್ರೆ ಅದ್ರ ಜೊತೆ ಈ ಥರ ಕೋರ್ಸ್ಗಳನ್ನು ಕೂಡ ಮಾಡ್ಕೋಬೋದಾಗುತ್ತೆ. ಅದೇ ಥರ ನೆಕ್ಸ್ಟ್ ಸೆಕ್ಷನಲ್ಲಿ ಯು ಜಿ ಡಿಪ್ಲೊಮಾ ಶಿಕ್ಷಣ ಕ್ರಮಗಳು ಅಂತೇಳಿ ಇಲ್ಲಿ 10+2 ಆಧಾರಿತ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 10+2 ಅಂದರೆ SSLC ಪಾಸ್ ಆಗಿರಬೇಕು, ಅದ್ರ ಜೊತೆಲಿ PUC ಕೂಡ ಪಾಸ್ ಆಗಿದ್ದರೆ ಈ ಶಿಕ್ಷಣ ಕ್ರಮಗಳಿಗೆ ನೀವು ಅಡ್ಮಿಷನ್ ತಗೋಬೋದಾಗುತ್ತೆ. ಇಲ್ಲಿ ಯು ಜಿ ಡಿಪ್ಲೊಮಾ ಇನ್ ಕನ್ನಡ ಇದೆ, ಯು ಜಿ ಡಿಪ್ಲೊಮಾ ಪತ್ರಿಕೋದ್ಯಮ ಇದೆ, ಯು ಜಿ ಮಾಹಿತಿ ತಂತ್ರಜ್ಞಾನ ಇದೆ, ಯು ಜಿ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಇದೆ, ಭಾಷಾಂತರ ಅಧ್ಯಯನ ಇದೆ, ಫಲಜ್ಯೋತಿಷ್ಯ ಇದೆ, ಮೇದಿನಿ ಜ್ಯೋತಿಷ್ಯ ಇದೆ, ವಾಸ್ತು ಜ್ಯೋತಿಷ್ಯ ಇದೆ. ಇವಿಷ್ಟು ಕೂಡ ಯು ಜಿ ಡಿಪ್ಲೊಮಾ ಕೋರ್ಸ್ಗಳು. ನೀವು PUC ಪಾಸ್ ಆಗಿದ್ದರೆ ಈ ಕೋರ್ಸ್ಗೆ ಡೈರೆಕ್ಟಾಗಿ ಜಾಯ್ನ್ ಆಗೋದಾಗುತ್ತೆ. ಇವೆಲ್ಲವೂ ಕೂಡ ವಾರ್ಷಿಕವಾಗಿ ಪರೀಕ್ಷೆ ನಡೆಯುತ್ತಿದ್ದು 1 ವರ್ಷದ ಕಾಲಾವಧಿ ಇರುತ್ತೆ. ಅದೇ ಥರ ಯು ಜಿ ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು ಅಂತ ಕೊಟ್ಟಿದ್ದಾರೆ. ಇದು ಕೂಡ 10+2 ಆಧಾರಿತ. PUC ಪಾಸ್ ಆಗಿರೋ ಈ ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳಿಗೆ ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಅದರಲ್ಲಿ 4 ತರಹದ ಕೋರ್ಸ್ಗಳಿವೆ. ಒಂದು ಪಂಚಾಯತ್ ರಾಜ್ ಅಂತೇಳಿ ಯು ಜಿ ಸರ್ಟಿಫಿಕೇಟ್ ಪಂಚಾಯತ್ ರಾಜ್ ಇಂಗ್ಲೀಷ್ ಮೀಡಿಯಂ ಮಾಧ್ಯಮದಲ್ಲಿದೆ. ಮಾಹಿತಿ ಸಂವಹನ ತಂತ್ರಜ್ಞಾನ ICT ಅಂತ ಇದೆ, ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಭಾಷಾಂತರ ಅಧ್ಯಯನ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಜ್ಯೋತಿರ್ವಿಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಇವಿಷ್ಟು ಯು ಜಿ ಸರ್ಟಿಫಿಕೇಟ್ ಕೋರ್ಸ್ಗಳು 6 ತಿಂಗಳ ಕಾಲಾವಧಿಯಾಗಿದೆ. ಇಷ್ಟು 65 ವಿವಿಧ ಸರ್ಟಿಫಿಕೇಟ್ ಕಾರ್ಯಕ್ರಮಗಳು ಯು ಜಿ ಮತ್ತು PG ಶಿಕ್ಷಣ ಕ್ರಮಗಳನ್ನು ನೀಡ್ತಿರುವಂಥದ್ದು KSOE, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಕರ್ನಾಟಕದಲ್ಲಿರುವಂಥ ಒಂದೇ ಒಂದು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಶಿಕ್ಷಣ ಕೊಡುವಂಥದ್ದು, ಅದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ. ಓಕೆ, ಇಲ್ಲಿ ಇದರ ಸಂಪೂರ್ಣ ಮಾಹಿತಿನ ನೀವು ಬೇಕು ಅಂದರೆ KSOE Mysuru.ac.in ನಲ್ಲಿ ಲಭ್ಯವಿರ್ತದೆ. ನಾವು ಎಲ್ಲ ವಿಡಿಯೋದಲ್ಲಿ ಹೇಳಿದಾಗೆ ಇದರಲ್ಲೂ ಕೂಡ ಹೇಳ್ತಿದ್ದೀವಿ, ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಥವಾ ಅಡ್ಮಿಷನ್ ಆಗೋದಕ್ಕಿಂತ ಮುಂಚೆ ನೀವು ಯೂನಿವರ್ಸಿಟಿ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೋಡಿ ಅಡ್ಮಿಷನ್ ಆಗೋದು ಒಳ್ಳೆಯದಾಗುತ್ತೆ. ವೆಬ್ಸೈಟ್ ವಿಳಾಸ www.ksoumysuru.ac.in. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನಿಮಗೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗ್ ಬೇಕಾದರೆ ಕೊಡ್ತೀನಿ ಅಂತ ಹೇಳಿದ್ರೆ, ಅಂದರೆ ನಿಮಗೆ ಯಾವ ಕೋರ್ಸಿಗೆ ಸೇರಬೇಕಾಗುತ್ತೆ, ನೀವು ಏನು ಮಾಡಬೇಕಾಗುತ್ತೆ, ತುಂಬ ಕನ್ಫ್ಯೂಷನ್ ಇರ್ತೀರಾ. ನಿಮಗೆ ಏನಾದರೂ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂದರೆ ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗ್ ಕೂಡ ಇರುತ್ತೆ, ಅದಕ್ಕೆ ನೀವು ಹಾಜರಾಗ್ಬೋದಾಗುತ್ತೆ. ಅಲ್ಲಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ಈಗಾಗಲೇ ಪ್ರಥಮ ದ್ವಿತೀಯ ಸಾಲಿನ ಯು ಜಿ ಶಿಕ್ಷಣ PG ಶಿಕ್ಷಣ ಕ್ರಮವನ್ನು ಪೂರೈಸಿದರೆ ನಾನಾಕರಣೆಗಳಿಗೆ ವಿದ್ಯಾಭ್ಯಾಸ ಪೂರ್ಣಗೊಂಡಿದ್ದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ನಿಯಮಾನುಸಾರ ಹಾಗೂ ಸೂಚಿತ ವಿಷಯಗಳಿಗೆ ಹೆಚ್ಚುವರಿಯಾಗಿ ವ್ಯಾಸಂಗ ಮಾಡುವ ಷರತ್ತಿಗಳು ಪಟ್ಟು ದ್ವಿತೀಯ ತೃತೀಯ ಯು ಜಿ PG ಶಿಕ್ಷಣ ಕ್ರಮಗಳಿಗೆ ನೇರ ಪ್ರವೇಶಾತಿ ಪಡೆಯಬಹುದಾಗಿದೆ. ಅಂದರೆ ನೀವು ಯಾವುದೋ ರೀಸನಿಂದ ಡಿಗ್ರಿನ ಡಿಸ್ಕಂಟಿನ್ಯೂ ಮಾಡಿದ್ದೀರಾ ಅಥವಾ ಮಾಸ್ಟರ್ ಡಿಗ್ರಿನ ಡಿಸ್ಕಂಟಿನ್ಯೂ ಮಾಡಿದ್ದೀರಾ, ಮೊದಲನೇ ವರ್ಷ ಕಾಲೇಜಿಗೆ ಹೋಗಿರ್ತಾ, 2ನೇ ವರ್ಷ ನೀವು ಹೋಗೋಕ್ಕೆ ಸಾಧ್ಯ ಆಗದೇ ಇರ್ಬೋದು, ಬೇರೆ ಬೇರೆ ಥರದ ಕಾರಣದಿಂದ ಇರ್ಬೋದು, ಹೋಗೋಕ್ಕಾಗಿರ್ಬೋದು. ನೀವು ಏನು ಮಾಡುತ್ತೆ 2ನೇ ವರ್ಷಕ್ಕೆ ನೇರವಾಗಿ ಜಾಯ್ನ್ ಆಗ್ಬೋದು. ಅದೇ ಥರ ಮಾಸ್ಟರ್ ಡಿಗ್ರಿ ಕೂಡ 1 ವರ್ಷ ಕಂಪ್ಲೀಟ್ ಆಗಿದ್ರೆ ನೀವು 2 ವರ್ಷಕ್ಕೆ ಜಾಯ್ನ್ ಆಗ್ಬೋದು, ಅಥವಾ ಡಿಗ್ರಿ 2ನೇ ವರ್ಷ ಕಂಪ್ಲೀಟ್ ಆಗಿದ್ರೆ 3ನೇ ವರ್ಷಕ್ಕೆ ಜಾಯ್ನ್ ಆಗಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ನ ನೀವು ಪಡ್ಕೋಬೋದಾಗುತ್ತೆ. ಆದರೆ ಕೆಲವೊಂದು ಷರತ್ತುಗಳನ್ನ ಕೊಡ್ತಾರೆ, ನೀವು ಷರತ್ತುಗಳಿಗೆ ಅನುಸಾರವಾಗಿ ನೀವು ಅಲ್ಲಿ ಜಾಯ್ನ್ ಆಗ್ಬೋದಾಗುತ್ತೆ. ಅದೇ ಥರ ಪ್ರವೇಶಾತಿ ದಿನಾಂಕ 9/1/2026 ಆನ್ಲೈನ್ ಮೂಲಕ ಪ್ರಾರಂಭವಾಗಲಿದ್ದು, ಪ್ರವೇಶಾತಿ ಅಂತಿಮ ದಿನಾಂಕವನ್ನು UGC ಪ್ರಕಟಿಸಿದ ನಂತರ ತಿಳಿಸಲಾಗುವುದು ಅಂತ್ರಿ. ಅಂದರೆ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಜನವರಿ 9, 2026 ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮೂಲಕ ನೀವು ಅಡ್ಮಿಷನ್ ಆಗಿ ನೀವು ರೀಜನಲ್ ಸೆಂಟರ್ಸ್ ಅಥವಾ ಮೇನ್ ಯೂನಿವರ್ಸಿಟಿ ಸೆಂಟರ್ಗೆ ಹೋಗಿ ಅಲ್ಲಿ ಡೈರೆಕ್ಟ್ ಅಡ್ಮಿಷನ್ ತಗೊಳ್ತೀರಿ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಂಡು ಕೆಲವೊಂದು ಸ್ವಲ್ಪ ಫೀಸನ್ನು ಕಟ್ಕೊಂಡು ನೇರವಾಗಿ ಹೋಗಬೇಕಾಗುತ್ತೆ. ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಡೇಟ್ನ ಅವ್ರಿಗೆ ಕೊಡ್ತಾ ಇಲ್ಲ, ನೆಕ್ಸ್ಟ್ ಡೇಟ್ ಅಂತ ಕೂಡ ಕೊಡ್ತಿದ್ದಾರೆ. ಓಕೆ, ಇಲ್ಲಿ ನೀವು ಏನೇ ಮಾಹಿತಿ ಬೇಕಿದ್ರೂ ಕೂಡ ವೆಬ್ಸೈಟ್ಗೆ ಭೇಟಿ ನೀಡಿ www.ksoumysuru.ac.in ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಂತೇಳಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಲವೊಂದು ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸಹಾಯವಾಣಿ ಸಂಖ್ಯೆಯನ್ನು ನೋಡ್ತಾ ಹೋಗ್ರಿ. ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 8690544544 ಅಂತೇಳಿ. 8690544544 ಈ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ಈ ನಂಬರ್ ಬ್ಯುಸಿ ಬರ್ತಿರ್ಬೋದು, ಯಾಕೆಂದರೆ ಯೂನಿವರ್ಸಿಟಿ ಕೂಡ ಒಂದೇ ಕರೆಸ್ಪಾಂಡೆನ್ಸ್ ಎಜುಕೇಷನ್ ಕೊಡ್ತಾ ಇರೋದು, ಅದ್ರ ಜೊತೆ ಈ ನಂಬರ್ ತುಂಬ ಬ್ಯುಸಿ ಬರ್ತಾ ಇರುತ್ತೆ. ಬ್ಯುಸಿ ಬಂದರೂ ಪರವಾಗಿಲ್ಲ, ಮತ್ತೆ ಪ್ರಯತ್ನ ಪಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡೇ ಅಡ್ಮಿಷನ್ ಆಗಬೇಕಾಗಿದೆ. ಓಕೆ, ಇದು ಒಂದು ಹೆಲ್ಪ್ಲೈನ್ ನಂಬರ್ ಆಗಿದೆ. ಈ ಥರ ಒಂದು ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದಾರೆ. ಈಗ ನೀವು ಅಡ್ಮಿಷನ್ ತಗೋಬೇಕಾದ್ರೆ ನೀವು ನೇರವಾಗಿ ವೆಬ್ಸೈಟ್ಗೆ ಭೇಟಿ ನೀಡಿ, ಅಲ್ಲಿ ಅಡ್ಮಿಷನ್ ತಗೋಬೋದು. ಅಡ್ಮಿಷನ್ ಆಗಿ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಆಗ್ಬೋದಾಗಿದೆ. ಓಕೆ, ಈ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನೀವು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದರೆ ನೀವು ನಮ್ಮ ಚಾಟ್ ಬಾಕ್ಸಲ್ಲಿ ಅದರ ಮೆಸೇಜ್ ಮಾಡಿದ್ರೆ ಅದನ್ನು ನಾವು ಡೌಟ್ನ ಕ್ಲಿಯರ್ ಮಾಡೋ ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ. ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಇದಿಷ್ಟು ಕೂಡ ನಾವು ಮೈಸೂರು ಯೂನಿವರ್ಸಿಟಿ KSOE ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಲ್ಲಿರುವಂಥ ಒಂದು ಕರೆಸ್ಪಾಂಡೆನ್ಸಲ್ಲಿ ನೀವು ಏನಾದರೂ ಡಿಗ್ರಿ, ಮಾಸ್ಟರ್ ಡಿಗ್ರಿ, PG, ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟ್ ಕೋರ್ಸನ್ನು ಯಾವುದಾದ್ರು ಮಾಡಬೇಕಂತ ಆಸೆ ಇದ್ದರೆ ನೀವು ಆದಷ್ಟು ಬೇಗ ಅಡ್ಮಿಷನ್ ಆಗಲಿ. ನಿಮ್ಮದು ಒಳ್ಳೆ ಶಿಕ್ಷಣ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.